ಯಾಕೋ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಸೈಲೆಂಟ್ ಆದಂತೆ ಕಾಣಿಸ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ಪರೋಕ್ಷವಾಗಿ ಸಿ.ಎಂ. ಗಾದಿಯ ಆಸೆಯನ್ನ ಅಥವಾ ನಿರೀಕ್ಷೆಯನ್ನ ಕೈ ಬಿಟ್ರಾ ಅನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ. ಯಾಕಂದ್ರೆ ದೆಹಲಿಗೆ ಹೋಗಿ ಬಂದ್ಮೇಲೆ ಅಷ್ಟು ಆಕ್ಟಿವ್ ಆಗಿರ್ತಿದ್ದಂಥ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ತಟಸ್ಥರಾಗಿದ್ದಾರೆ. ಸಾಧನಾ ಸಮಾವೇಶಕ್ಕೂ ತಡವಾಗಿ ಬಂದಿದ್ರು, ಹಕ್ಕುಪತ್ರ ವಿತರಣೆ ಆದ ಮೇಲೆ ಬಂದರು. ನಿನ್ನೆ ಪಕ್ಷದ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಗೈರಾಗಿದ್ದರು. ನೀಟ್ ವಿರೋಧಿಸಿ ನಿನ್ನೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಲಾಗ್ತಾ ಇತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ. ಇದರಲ್ಲಿ ಪಕ್ಷದ ಅಧ್ಯಕ್ಷರಾಗಿರುವಂತಹ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರೇ ಭಾಗಿಯಾಗಿರಲಿಲ್ಲ. ಇಡೀ ಕೈಪಡೆ ದಂಡೆ ಪಾಲ್ಗೊಂಡ್ರು ಕೂಡ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಮಾತ್ರ ಟೆಂಪಲ್ ರನ್ ಮಾಡಿದ್ದಾರೆ. ಸೊ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಸಿಗದೇ ಇದ್ದಿದ್ದಕ್ಕೆ ಆ ಭರವಸೆಯನ್ನೇ ಈಗ ಕಳ್ಕೊಂಡಿದ್ದಾರಾ, ಆ ಆಸೆಯನ್ನ ಕೈ ಚೆಲ್ಲಿದ್ರಾ, ಬಿಟ್ಟುಬಿಟ್ರ? ಹಾಗಿದ್ರೆ ಸಿ.ಎಂ. ಗಾದಿ ಮೇಲಿನ ನಿರೀಕ್ಷೆ, ಆಸೆ, ಈ ರೀತಿಯಾದಂಥ ಪ್ರಶ್ನೆಗಳು ಉದ್ಭವಿಸ್ತಾ ಇದೆ. ಇದಕ್ಕೆ ಕಾರಣ ಏನು? ದೆಹಲಿಗೆ ಹೋಗಿ ಬಂದಮೇಲೆ ಅವರಲ್ಲಿ ನಾವು ನೋಡ್ತಿರುವಂಥ ಬದಲಾವಣೆಗಳು. ಪಕ್ಷ ಮುಖ್ಯ, ಪಕ್ಷ ತಾಯಿ ಇದ್ದಂತೆ, ಈ ರೀತಿಯಾಗಿ ಹೇಳುವಂಥ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಪಕ್ಷದ ವತಿಯಿಂದ ನಿನ್ನೆ ಅಷ್ಟು ದೊಡ್ಡ ಮಟ್ಟದ ಒಂದು ಹೋರಾಟವನ್ನು, ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಭಾಗಿಯಾಗಿದ್ದರು. ನಿನ್ನೆ ಎಲ್ಲ ನಾಯಕರು, ಕಾಂಗ್ರೆಸ್ ನಾಯಕರು ಅಲ್ಲಿ ಇದ್ರು ನಿನ್ನೆ ಫ್ರೀಡಂ ಪಾರ್ಕ್ನಲ್ಲಿ. ಆದರೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಮಾತ್ರ ಇರಲಿಲ್ಲ. ಪಕ್ಷದ ಅಧ್ಯಕ್ಷರು, ಕೆಪಿಸಿಸಿ ಅಧ್ಯಕ್ಷರು, ಕೆಪಿಸಿಸಿ ವತಿಯಿಂದಲೇ ನಡೀತಾ ಇದ್ದಂಥ ಪ್ರತಿಭಟನೆ, ಅಷ್ಟು ದೊಡ್ಡ ಮಟ್ಟದ ಹೋರಾಟ, ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ. ಇಂಥ ಪ್ರತಿಭಟನೆಯನ್ನು ಅವರು ನೆಗ್ಲೆಕ್ಟ್ ಮಾಡಿ ಟೆಂಪಲ್ ರನ್ನಲ್ಲಿ ಬ್ಯುಸಿ ಆಗಿದ್ರು. ಸೊ ಇದು ಸಾಕಷ್ಟು ಪ್ರಶ್ನೆಗಳಿಗೆ ಕಾರಣವಾಗಿದೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ಲೈವ್ನಲ್ಲಿ ಜಾಯಿನ್ ಆಗ್ತಿದ್ದಾರೆ ಫೋನು ಮುಖಾಂತರ. ಹರೀಶ್, ಈಗ ಎಲ್ಲೋ ಒಂದು ಕಡೆ ಇವರ ಈ ಒಂದು ನಡವಳಿಕೆ ಅಥವಾ ಈ ರೀತಿಯಾದಂಥ ಒಂದು ರಿಯಾಕ್ಷನ್ಗಳು ಎಲ್ಲವೂ ಕೂಡ ಎಲ್ಲೋ ಒಂದು ಕಡೆ ನಿರಾಸೆಯಿಂದ ನನಗೆ ಬೇಡವೇ ಬೇಡ, ಹೋದರೆ ಹೋಗಲಿ, ಮುಂದಿನ ಎಲೆಕ್ಷನಲ್ಲಿ ನೋಡ್ಕೊಳ್ಳೋಣ ಅನ್ನುವಂಥ ರೀತಿಯಲ್ಲಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಡಿಸೈಡ್ ಆದಂತೆ ಕಾಣಿಸ್ತಾ ಇದೆ. ಸೊ ಇದು ನಿಜಾನಾ? ಬಹಳ ಮುಖ್ಯವಾಗಿರುವಂತದ್ದು, ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಸಿ.ಎಂ. ಗಾದಿಗೆ ಸಾಕಷ್ಟು ಪೈಪೋಟಿಗಳನ್ನ ಕೂಡ ನಡೆಸ್ತಾ ಇದ್ರು. ಹಲವು ಸಂದರ್ಭಗಳಲ್ಲಿ ಎಐಸಿಸಿ ನಾಯಕರನ್ನ ಭೇಟಿ ಮಾಡುವಂತ ಒಂದು ಪ್ರಯತ್ನ ಮಾಡಿದ್ರು. ನಿರಂತರವಾಗಿ ಒತ್ತಡವನ್ನ ಹಾಕುವಂತದ್ದು ಕೂಡ ನಡೆಸ್ತಾ ಇದ್ರು. ಸೊ 2.5 ವರ್ಷ ಆಗ್ತಿದೆ ತಮ್ಮ ಹೋರಾಟವನ್ನ, ಪೈಪೋಟಿಯನ್ನ ತೀವ್ರಗೊಳಿಸಿದಂತ ಡಿ.ಕೆ. ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರ ಭೇಟಿಗಾಗಿ ಹರಸಾಹಸನ ಕೂಡ ನಡೆಸಿದ್ರು. ಆದ್ರೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರ ಭೇಟಿಗೆ ಅಷ್ಟು ತಮ್ಮ ಅವಕಾಶ ಸಿಗದ ಕಾರಣಕ್ಕಾಗಿ ವಾಪಸ್ ಆಗಿದ್ದಂತ ಡಿ.ಕೆ. ಶಿವಕುಮಾರ್ ಅವರು ಇತ್ತೀಚೆಗೆ ಸೈಲೆಂಟ್ ಆದಂತ ಕಾಣಿಸ್ತಾ ಇದೆ. ಸೊ ಸಿ.ಎಂ. ಗಾದಿ ವಿಚಾರವಾಗಿ ಅಷ್ಟು ಅವಕಾಶಗಳು ಇಲ್ಲ ಅನ್ನುವಂಥದ್ದು ಏನಾದ್ರೂ ಅವರ ಗಮನಕ್ಕೆ ಬಂದಿದ್ಯಾ, ಅಥವಾ ಅದರ ಭರವಸೆಯನ್ನ, ನಿರೀಕ್ಷೆಯನ್ನೇ ಕಳ್ಕೊಂಡಿದ್ದಾರಾ ಅನ್ನುವಂಥ ಚರ್ಚೆಗಳು ಕಾಂಗ್ರೆಸ್ ಪಡೆಗಳಲ್ಲಿ ವ್ಯಕ್ತ ಆಗ್ತಿದೆ. ಸೊ ಇತ್ತೀಚೆಗಷ್ಟೇ ಒಂದು ಸರ್ಕಾರದ 3 ವರ್ಷಗಳ ಸಾಧನಾ ಸಮಾವೇಶ ತುಮಕೂರಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡಲಾಗಿತ್ತು. ಅಲ್ಲಿ ಇಡೀ ಸರ್ಕಾರದ ಸಚಿವರು ಕೂಡ ಸಿ.ಎಂ. ಆದಿಯಾಗಿ ಎಲ್ಲರೂ ಕೂಡ ಭಾಗವಹಿಸಿದ್ರು. ಆದ್ರೆ ಅವತ್ತು ಕೂಡ ಸಾಧನಾ ಸಮಾವೇಶಕ್ಕೆ ಎಲ್ಲ ಮುಗಿದ ನಂತರ ತಡವಾಗಿ ಆಗಮಿಸಿದ್ರು ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು. ಟೆಂಪಲ್ ರನ್ ಅನ್ನ ತಿರುಪತಿ ವೆಂಕಟೇಶ್ವರ ಸ್ವಾಮಿ ದರ್ಶನ ಪಡೆಯಕ್ಕೆ ತೆರಳಿದಂತ ಡಿ.ಕೆ. ಶಿವಕುಮಾರ್ ಅವರು ತುಂಬಾ ತಡವಾಗಿ ಕೂಡ ಅವತ್ತು ಆಗಮಿಸಿದ್ರು. ಅಷ್ಟೊತ್ತಾಗಿ ಕೂಡ ಕಾರ್ಯಕ್ರಮ ಬಹುತೇಕ ಮುಗಿಯುವ ಹಂತಕ್ಕೆ ತಲುಪಿತ್ತು. ಅದಷ್ಟಕ್ಕೆ ಸೀಮಿತ ಆಗ್ತಾ ಇಲ್ಲ. ನಿನ್ನೆ ನಡೆದಂತಹ ಫ್ರೀಡಂ ಪಾರ್ಕ್ ಅಲ್ಲಿ ನೀಟ್ ಹೋರಾಟ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೂಡ ಡಿ.ಕೆ. ಶಿವಕುಮಾರ್ ಅವರು ಚಾಮರಾಜನಗರಕ್ಕೆ ಟೆಂಪಲ್ ರನ್ ಕೈಗೊಂಡಿದ್ದು ಕುತೂಹಲ ಮೂಡಿಸಿದೆ. ಎಲ್ಲ ಸಚಿವರು, ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಸಿ.ಎಂ. ಎಲ್ಲರೂ ಕೂಡ ಭಾಗವಹಿಸಿದ್ರು. ಆದ್ರೆ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂತ ಡಿ.ಕೆ. ಶಿವಕುಮಾರ್ ಅವರು ಗೈರಾಗಿ ಟೆಂಪಲ್ ರನ್ ಕೈಗೊಂಡಿದ್ದು ಕೂಡ ಇದಕ್ಕೆ ಸಾಕ್ಷಿಯಾದಂತೆ ಚರ್ಚೆ ಆಗ್ತಿದೆ. ಹಾಗಾಗಿ ಇತ್ತೀಚೆಗೆ ಡಿ.ಕೆ. ಶಿವಕುಮಾರ್ ಅವರು ನಿರೀಕ್ಷೆಯನ್ನ ಕಳ್ಕೊಂಡಿದ್ದಾರೆ ಅನ್ನುವಂಥ ಚರ್ಚೆಗಳು ಶುರುವಾಗಿದೆ. ರಾಹುಲ್. ರೈಟ್ ಹರೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.